ಎಲ್ಲರಿಗೂ ನಮಸ್ಕಾರಗಳು. ನಬಾರ್ಡಿನ ಆದೇಶದ ಪ್ರಕಾರ ಯಾವ ಪ್ಯಾಕ್ಸ್ಗಳು ಅಂದರೆ ಯಾವ ಸಂಘಗಳು ERP ಸ್ಟೇಜಲ್ಲಿ ಇದೆ ಅಲ್ವಾ, ಪ್ರತಿಯೊಂದು ಸಂಘಗಳು ಅದರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅದರ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀವಿ. ಫಸ್ಟು ಲಾಗಿನ್ ಆಗಬೇಕು. ಪ್ರೆಸೆಂಟ್ ಡೇಟಿಗೆ ಲಾಗಿನ್ ಆಗಿ. ಲಾಗಿನ್ ಆಗಿದ್ದೆ ಇಲ್ಲಿ ಗವರ್ನೆನ್ಸ್ ಅಂತ ಕಾಣಿಸ್ತಿದೆ ಅಲ್ವಾ, ಆ ಸ್ಕ್ರೀನನ್ನು ಓಪನ್ ಮಾಡಿ. ಅದರಲ್ಲಿ ಫಸ್ಟು ಪ್ಯಾಕ್ಸ್ ಇನ್ಫಾರ್ಮೇಷನ್, ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೀಟೇಲ್ಸ್ ರಿಫ್ಲೆಕ್ಟ್ ಆಗುತ್ತೆ. ಸೊಸೈಟಿ ನೇಮನ್ನು ಹಾಕ್ಕೊಂಡು ರೀಜನಲ್ ನೇಮ್ ಅಂತ ಅಂದರೆ ಕನ್ನಡದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಡೀಟೇಲ್ಸ್ ವಿಲೇಜ್, ಮಂಡಲ, ಡಿಸ್ಟಿಕ್, ಸ್ಟೇಟ್, ಬ್ರಾಂಚು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ. ಇಲ್ಲಿ ಮ್ಯಾಂಡೇಟರಿ ಏನಿರುತ್ತಲ್ವ ಪ್ರತಿಯೊಂದನ್ನು ತುಂಬಲೇಬೇಕಾಗುತ್ತೆ. ಪ್ಯಾನ್ ನಂಬರ್ ಆಗಿರ್ಬೋದು, ಪ್ಯಾಕ್ಸ್ ID ಆಗಿರ್ಬೋದು. ಇಲ್ಲಿ ಮತ್ತೆ ಅಡ್ರೆಸ್ ಹಾಕಿ, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದರೆ ಹಾಕಿ, ಗೊತ್ತಾಗಲಿಲ್ಲ ಅಂತ ಅಂದರೆ 0 ಅಂತ ಫಿಲ್ ಮಾಡಿ. ಕೆಳಗಡೆ ಹೋದರೆ ಅಪ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ. ನಿಮ್ಮ ಸೊಸೈಟಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಪ್ರಕಾರ ಏನು ಪ್ಯಾಕ್ಸ್ ನೇಮ್ ಇದೆ ಅದನ್ನು ಹಾಕಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಪ್ಯಾಕ್ಸ್ ಪ್ರಮೈಸಸ್ ಅಂತ ಇದೆ, ಅದು ಓನ್ ಆಗಿದ್ರೆ ಓನ್ ಅಂತ ಹಾಕಿ. ಇಫ್ ಏನಾದರೂ ಏರಿಯಾ ರೆಂಟೆಡ್ ಆಗಿತ್ತು ಅಂತ ಅಂದರೆ ರೆಂಟೆಡ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಅದರ್ ಡೀಟೇಲ್ಸಲ್ಲಿ ಟೋಟಲ್ ಸೊಸೈಟಿ ಏರಿಯಾ ಅಂದರೆ ಎಷ್ಟು ಎಕರೆದಲ್ಲಿದೆ ಅಥವಾ ಎಷ್ಟು ಗುಂಟದಲ್ಲಿದೆ ಅನ್ನೋದನ್ನ ಹಾಕೋಬೇಕಾಗುತ್ತೆ. ಮ್ಯಾಂಡೇಟರಿ ಥಿಂಗ್ಸ್ ಏನಿದೆ ಅದನ್ನೆಲ್ಲದನ್ನು ಫಿಲ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಏನು ಅಂತ ಅಂದರೆ ಡೇಟ್ ಆಫ್ DLMIC ಮತ್ತು SLMIC ಅದನ್ನು ಪರ್ಟಿಕ್ಯುಲರ್ ಪ್ಯಾಕ್ಸ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀವಿ, ಆ ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಸ್ಯಾಂಕ್ಷನ್ ಬೈ MOC ಅಂತ ಇದೆ, ಅದನ್ನು ಪ್ರತಿಯೊಂದು ಸೊಸೈಟಿನೂ ಚೆಕ್ ಇನ್ ಮಾಡಿ DLMIC ಮತ್ತು SLMIC ಡೇಟನ್ನು ಹಾಕಿ ಫಿಲ್ ಮಾಡ್ಕೋಬೇಕಾಗತ್ತೆ. ನಂತರ ಎಲ್ಲ ಫಿಲ್ ಆದಮೇಲೆ ಅಪ್ಡೇಟ್ ಮಾಡಿಬಿಡಿ. ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ.